धूपमाग्रहपयामि धूपदीपालङ्करे शुद्ध आचार्य ओम नरब्रह्मणे स्वाहा श्री नारीकेवले जन्वेदामि नैवेद्यान्तरे शुद्धात्मने समर्पयामि गौरं करुणावतारं संसारसारं भुजगेन्द्रहारं सदावसन्तं हृदयारविन्दे भावं भवामि सहितं नमामि हस्ते तुरङ्गं गिरिमाध्यरङ्गं शृङ्गारिकाङ्गं गिरिजानुसङ्गं मूर्तेन्दुगङ्गं मदनागभङ्गं श्रीशैललिङ्गं शिरसा नमामि श्रीशैललिङ्गं शिरसा नमामि ऊर्ध्वं दिगाद्भेदं संहासुद्धिपदेः सञ्चितस्फुरेष्वनारूपाभ्यां या देवी श्रीमङ्गलः तयोगुणात्मभावते श्रीगुरुमहान्तेश्वर महाराज के जय महादेव तस्मै श्री गुरुवे नमः। नमस्ते शारदा देवी काश्मीरपुरवासिनी त्वामहं प्रार्थये देवी ವಿದ್ಯಾದಾನಂತೆ ದೇಹಿವೆ. ಇವತ್ತಿನ ಕಚ್ಚಿನೂರು ಗ್ರಾಮದಲ್ಲಿ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಬಹಳ ವಿಜೃಂಭಣೆಯಿಂದ ಒಂದು ಕಲಾ ಕುಸುಮದಿಂದ ಹಾಡು ರಚಿಸುವಂಥ ಎಲ್ಲ ಪಾತ್ರಧಾರಿಗಳೇ ಹಾಗೂ ಈ ಊರಿನ ಸರ್ವ ಸದ್ಭಕ್ತರೇ, ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಸದ್ಭಕ್ತರೇ, ನಾಟಕ ಅಂದರೆ ಮೂರಕ್ಷರ. ನ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ನಕಾರ ಗುಣ ನಾನೆಂಬುದನ್ನು ಅಳಿಯುವುದೇ ನ. ಟ ಟ ಅಂದರೆ ನಮ್ಮಲ್ಲಿರ್ತಕ್ಕಂಥ ತಕ್ಕ ಬುದ್ಧಿ ಇಂಥವೆಲ್ಲ ದುರ್ಬುದ್ಧಿಗಳು ಅಳಿಯುವುದೇ ನ ಟ. ಕ ಕರ್ನಾಟಕ. ಈ ಮೂರಕ್ಷರದಲ್ಲಿ ಇಷ್ಟೆಲ್ಲ ತಿಳಿಬೇಕಂದಾಗ ನಮ್ಮ ಜೀವನದಲ್ಲಿ ಶಾಸ್ತ್ರ ಕೇಳಿ, ಪುರಾಣ ಕೇಳಿ, ಆಗಮ ಉಪನಿಷತ್ತು ಎಲ್ಲ ಕೇಳಿ, ಆದ್ರೆ ನಮ್ಮ ತಲೆ ನಿಲ್ಲಂಗಿಲ್ಲ. ಯಾಕಂದ್ರೆ ಮನಸ್ಸು ಚಂಚಲ, ಭಾರಿ ಚಂಚಲ. ಇತ್ತೀಚೆಗೆ ಆ ಚಂಚಲ ಅತಿಯಾಗಿ ಹೋಗ್ಬಿಡ. ಒಂದು ಕ್ಷಣಕ್ಕೂ ಈಗ ಸದ್ಯ ಮನಸ್ಸಿಲ್ಲ. ಎಲ್ಲರಿಲ್ಲಂದ್ರೆ ಎಲ್ಲ ಚಿಂತೆ ಎಲ್ಲಿ ಹೋಗ್ತಾರೆ, ಇಲ್ಲಿಲ್ಲ. ಅಂತ ಮನಸ್ಸಿನಿಂದ ಮಾತ್ರ ಶಾಸ್ತ್ರ ಪುರಾಣ ಎಲ್ಲವೂ ನಮ್ಮಿಂದ ಬರ್ತವಂತ. ಈ ಸಂದರ್ಭದಲ್ಲಿ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ನೆನೆಸಯ್ಯ ಕೂಡಲ ಸಂಗಮ ದೇವ ತೆರಗೊಡ್ಡಿ ಬೇಡುವೆ. ಯಾಕಂದ್ರೆ ಇಂಥ ಮಹತ್ ಕಾರ್ಯಗಳಲ್ಲಿ ಎಲ್ಲರ ಭಾವನೆ ಒಂದೇ ಇರಬೇಕಾಗ್ತದೆ. ಅದು ಅವ್ರ್ಯಾರು ಇವ್ರ್ಯಾರು ಅನ್ನೋ ಭೇದ ಭಾವ ಇಲ್ಲಿ ಇರಬಾರ್ದು ಅಂತೇಳಿ ಇವನಾರವ ಎಲ್ಲರೂ ನಮ್ಮವರೇ ಅಂದಾಗ ಮಾತ್ರ ಇಂಥ ಒಂದು ಮಹತ್ ಕಾರ್ಯಗಳಲ್ಲಿ ಆಗಲಿ ಸತ್ಕಾರ್ಯಗಳಾಗಲಿ ಇಂಥವು ನಡೀಬೇಕಾದಾಗ ಎಲ್ಲರೂ ನಮ್ಮವರ ಒಕ್ಕೂಡಿದ್ರೆ ಮಾತ್ರ ನಿಮ್ಮ ಕೆಲಸ ಜಯ ಆಗತ್ತೆ ಅಂತ ಬಸವಣ್ಣ. ಆಮೇಲೆ ನಮ್ಮ ಜೀವನದಲ್ಲಿ ನಾವು ಏನು ನಡೆದುಕೊಳ್ಬೇಕು ಅದು ಬಹಳ ಚಂದ ಹೇಳ. ತಳಬೇಡ, ಬಲಬೇಡ, ಖುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಸಣ್ಣ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಗೊಬ್ಬರಿ. ನೀನು ಕಳ್ತನ ಮಾಡಬೇಡ, ಕಳಬೇಡ, ಪ್ರಾಣಿ ಹಿಂಸೆ ಮಾಡಬೇಡ, ಕೊಲಬೇಡ,
ಅನ್ಯರಿಗೆ ಅಸಹ್ಯ ಪಡಬೇಡ. ನಾವು ಬೆಸರಿವಂತ ಬಗಲ ಮನೆ ಇದ್ದವರಿಗೆ ಅಸಹ್ಯ ಪಡಲು ಬೇಡ. ಇದಕ್ಕೊಂದು ಉದಾಹರಣೆ ದೇವ ಪುರಾಣದಲ್ಲಿ ಹೆಂಗಿತ್ತು ಕೈಲಾಸದಲ್ಲಿ ಎಂತೆಂಥ ಪ್ರಾಣ ಹೆಂಗಿತ್ತು ಅನ್ನಕ ದೇವಪುರದ ಪ್ರತಿಮಂತ್ರದ ಬೆಕ್ಕು ಗಿರಿ ಸರಂಗ ಒಂಗಡಿ ಹೊಕ್ಕು ಹೊರಡು ಸರ್ಪ ಹುಡುಗಳು ತಿಕ್ಕೆಲದಲ್ಲಿ ಆಡುವ ನರಿ ಶಚಾದಿ ತೋಳುಗಳು ಹಕ್ಕಿಯಲ್ಲಿ ಕರಡಿ ಶೂಕರ ಸೊಕ್ಕ ಇಂದಿನ ಸರ್ಪ ಹುಲಿ ಮುಕ್ಕು ರಿಕ್ಕಿಯ ಮೃಗಗಳಿಂದ ಸಿತ್ತು ರಜತಾತ್ರಿ. ಕೈಲಾಸದಲ್ಲಿ ವೈರತ್ತೆಗಿರ್ತಕ್ಕಂಥ ಪ್ರಾಣಿ ದೋಷಿಯಾಗಿದ್ದು ಅಂತ ಹಾವು ಮುಂಗುಳಿ ದೋಸ್ತಿ, ಬೆಕ್ಕು ಇಲಿ ದೋಸ್ತಿ, ಆಕಳ ಹುಲಿ ದೋಸ್ತಿ. ನಾವು ಆ ದೋಸ್ತಿ ಸುದ್ದಿ ನಮಗಿಲ್ಲ. ಕಲಬೇಡ ಕಲಬೇಡ, ಹುಸಿಯನ್ನು ಉಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಬೇಡ, ತನ್ನ ಬಣ್ಣಿಸಬೇಡ. ನಾನು ಪವಾಡ ಪುರುಷ ಇದ್ದೀನಿ, ನಾನು ಮಹಾತ್ಮ ಇದ್ದೀನಿ, ನನ್ನ ವಿಚಾರಗಳಕ್ಕೆ ಹೋಗಬೇಡ. ಇದಕ್ಕೆ ಸರ್ವಜ್ಞೊಂದು ಮಾತು ಹೇಳ್ತಾನೆ, ದೇವವಂತನಲ್ಲ ಸುಮ್ಮನಿರು, ಸುಮ್ಮನೆ ಇರು. ಏನ್ ಹೇಳ್ತಾನ? ಬೊಮ್ಮವನ ಅರಿತವನು ಸುಮ್ಮನಿರಲು ಬೇಕು, ಕಳ್ಳನು ಹೊಕ್ಕು ಕೆಮ್ಮಿ ಕೆಟ್ಟಂತೆ ಸರ್ವಜ್ಞ ಅಂತಾನ. ಮನೆ ಕಳ್ಳನ ಒಳಗೆ ಹೋಗ್ತಾನೆ, ಕಳ್ಳ ಕಣ್ಣ ಒಳಗಿರ್ತಾನ, ಒಳಗೊತ್ತ ಕೆಮ್ಮಿನ ಕೆಟ್ಟಿ ಆಗ್ತಾನೆ. ಅದಕ್ಕೆ ಬೊಮ್ಮವನ ಅರಿತವನು ಸುಮ್ಮನಿರಬೇಕು ಅಂತ ಮಹಾತ್ಮರಲ್ಲಿ ನಮ್ಮ ಆಂಧ್ರ ಕರ್ನಾಟಕದಲ್ಲಿ ಮಹಾತ್ಮ ವಹಿಸಿ ಎಷ್ಟೋ ಜನಗಳು, ಮಹಾಂತಪ್ಪಗಳು, ಸ್ವಾಮಿಗಳು, ಜಡಿಸುವ ಯೋಗಿ, ಚರಿತಾತ ಇವರೆಲ್ಲ ಮನಸ್ಸಿಗೆ ಮನವೆಂಬ ಮಂಗ ಎಷ್ಟು ಸುಲಭವಾದ್ದಲ್ಲ. ಆ ರೀತಿಯಲ್ಲಿ ಏಳು ಬಯಸ್ಬೇಕಾದಾಗ ಶಾಸ್ತ್ರದಲ್ಲಿ ಪುರಾಣದಲ್ಲಿ ಎಷ್ಟೋ ವಿಷಯಗಳು ಬರ್ತಾವ. ಆದ್ರೆ ನಿಮ್ ಕೆಲಸ ನಾವು ಸ್ವಲ್ಪ ನೋಡ್ಬೇಕಲ್ಲ, ನಮ್ದು ಹೇಳ್ಕೊಂತ ಕುಂತೀವಿ ಅಂದ್ರೆ ನಿಮ್ದು ಹೇಳ್ಬೇಕಲ್ಲ ಅಂತ ನಿಮಗೆಲ್ಲ ಶುಭ ವಯಸ್ಸು ನಾನು ಹೇಳಿ ಮಾಡ್ಕೋಗ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಜಮದಗ್ನಿ ರೇಣುಕೆಯರ ಕಥೆಯ ಒಂದು ಬಯಲಾಟವನ್ನು ಒಂದು ಕಲಿಸಿರುವಂಥ ನಮ್ಮ ಪಂಪಯ್ಯ ಸ್ವಾಮಿ ಒಂದು ಆಗಲಿ ಹಾಗೂ ಶ್ರೀಧರಗಡ್ಡೆ ಗುರುಗಳಿಗೆ ನಮ್ಮ ಅಭಿನವ ಮಹಾಂತ ಮಹಾಸ್ವಾಮಿಗಳಿಂದ ಆಶೀರ್ವಾದ. ಅದೇ ರೀತಿ ಅವರ ಸುಪುತ್ರರು ಕೂಡ ವೇದಿಕೆಗೆ ಬಂದು ಗುರುಗಳ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕು. ಲಿಂಗೈಕ್ಯರ ಶ್ರೀಗಳನ್ನ ಹಾನಗಲ್ಲ ಗುರುಕುಮಾರ ಮಾಡಿಕೊಂಡು ಇಂದು ಕರ್ಚಿನೂರ ಗ್ರಾಮದಲ್ಲಿ ರೇಣುಕಾದೇವಿಯ ಒಂದು ಕಲ್ಯಾಣ ಮಹೋತ್ಸವ ಎಂಬತಕ್ಕಂಥ ಪೌರಾಣಿಕ ಮತ್ತು ಭಕ್ತಿ ಪ್ರಧಾನವಾಗಿರತಕ್ಕಂಥ ನಾಟಕವನ್ನು ನೀವೆಲ್ಲರೂ ಕೂಡ ಏನದ ನೋಡಲು ಸನ್ನದ್ಧರಾಗಿದ್ದೀರಿ. ಈಗಾಗಲೇ ಈ ನಾಟಕದ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಂಡಿರುವಂತಹ ಹಿರಿಯ ಪರಮ ಪೂಜ್ಯರಾಗಿರ್ತಕ್ಕಂಥ ಅಳಕೋಟೆಯ ಪರಮ ಪೂಜ್ಯರ ಶ್ರೀಚರಣಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಾಟಕವನ್ನು ಕಲಿಸಿರ್ತಕ್ಕಂಥ ಪಂಪಯ್ಯ ಸ್ವಾಮಿಯವರೇ, ಅವರ ಸಹ ಕಲಾವೃಂದವೇ, ಈಗಾಗಲೇ ನಾಟಕವನ್ನು ಕುರಿತು ನಾಟಕದ ಒಂದು ಮಹತ್ವವನ್ನು ಕುರಿತು ಹಿರಿಯ ಪೂಜ್ಯರು ನಿಮ್ಮೆಲ್ಲರಿಗೆ ತಿಳಿಸಿದ್ದಾರೆ. ಇದು ಮಾತನಾಡುವಂಥ ಸಮಯವಲ್ಲ, ಇದು ನೋಡುವಂಥ ಸಮಯ ಇದೆ. ನೀವೆಲ್ಲ ಬಹಳ ಕಾತರತೆಯಿಂದ ಕಾಯ್ತಾ ಇದ್ದೀರಿ. ಗ್ರಾಮೀಣ ಭಾಗದಲ್ಲಿ ಮನರಂಜನೆಯನ್ನು ಕೊಡುವಂಥ ಏಕೈಕ ಒಂದು ಸಾಧನ ಅಂತಂದರೆ ಅದು ನಾಟಕ. ಪಟ್ಟಣದವರಿಗೆ ಹಲವಾರು ರೀತಿಯ ಮನೋರಂಜನೆ ಕೊಡುವಂತಹ ಕಾರ್ಯಕ್ರಮಗಳನ್ನು ಅಲ್ಲಿ ಅವರು ನೋಡ್ತಾರೆ. ಆದರೆ ಗ್ರಾಮೀಣ ಜನರಿಗೆ ಏನದ ಮನೋರಂಜನೆ ಕೊಡುವಂಥ
ಕಾರ್ಯಕ್ರಮ ಅಂತಂದರೆ ಅವು ನಾಟಕಗಳು, ಅವು ಸಾಮಾಜಿಕ ನಾಟಕಗಳಾಗಿರಬಹುದು ಅಥವಾ ಪೌರಾಣಿಕ ನಾಟಕಗಳಾಗಿರಬಹುದು. ಯಾವುದೇ ನಾಟಕ ಆದರೂ ಕೂಡ ಏನಿದೆ, ಗ್ರಾಮೀಣ ಜನರು ಕೇವಲ ನಾಟಕವಾಗಿ ನೋಡೋದಿಲ್ಲ, ಆ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ಗುರುತಿಸಿ ಬದುಕಿನೊಳಗೆ ಅವನ್ನು ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಗ್ರಾಮೀಣ ಜನತೆ ಮಾಡ್ತಾರೆ. ಹಾಗಾಗಿ ಹೆಚ್ಚು ಏನದ ನಾಟಕಗಳು ಪ್ರದರ್ಶನಗೊಳ್ಳುವಂತಹದ್ದು ಗ್ರಾಮೀಣ ಪ್ರದೇಶದೊಳಗೆ. ಅಂಥ ಒಂದು ನಿಟ್ಟಿನೊಳಗೆ ಈ ಕರ್ಚನೂರು ಗ್ರಾಮದೊಳಗೆ ನಾಟಕವನ್ನು ಏರ್ಪಾಟು ಮಾಡಿದ್ದೀರಿ. ನಾಟಕದ ಪಾತ್ರಧಾರಿಗಳೆಲ್ಲರೂ ಕೂಡ ಏನದು ಭಾಳ ಶ್ರಮವಹಿಸಿ ನಾಟಕದ ಮಾತುಗಳನ್ನು ಕಲ್ತಿದ್ದಾರೆ. ಅವರೆಲ್ಲರೂ ಕೂಡ ನಿಮ್ಮನ್ನು ಮನರಂಜಿಸೋದಕ್ಕೋಸ್ಕರವಾಗಿ, ತಮ್ಮಲ್ಲಿರ್ತಕ್ಕಂತಹ ಕಲೆಯನ್ನು ಅಭಿವ್ಯಕ್ತಿಗೊಳಿಸೋದಕ್ಕೋಸ್ಕರವಾಗಿ ಅವರು ಈಗಾಗಲೇ ಏನದ ತಯಾರು ಆಗಿದ್ದಾರೆ. ಅವರ ಕಲೆಯನ್ನು ನೋಡಬೇಕು, ಕಲೆಯನ್ನು ಪ್ರೋತ್ಸಾಹಿಸಬೇಕು. ಹಾಗಾಗಿ ನೀವೆಲ್ಲರೂ ಕೂಡ ಏನದ ಶಾಂತತೆಯಿಂದ ನಾಟಕವನ್ನು ನೋಡಬೇಕು. ನಿಮಗೋಸ್ಕರವಾಗಿ ಏನದ ಅವರು ಮಾಡ್ತಾ ಇರುವುದು. ಹಾಗಾಗಿ ಗಲಾಟೆಗಳನ್ನು ಮಾಡದೆ, ಗದ್ದಲಗಳನ್ನು ಮಾಡದೆ ನೀಟಾಗಿ ಕುತ್ಕೊಂಡು ಏನದ ನಾಟಕವನ್ನು ನೋಡಿದ್ರೆ ಅವರು ಕಲ್ತಿರ್ತಕ್ಕಂತಹ ಶ್ರಮಕ್ಕೂ ಏನದ ನೀವು ಫಲ ಕೊಟ್ಟಾಗ ಹಾಗೆ ಆಗ್ತದೆ. ಕಲಿಸಿರ್ತಕ್ಕಂಥ ಮಾಸ್ಟರ್ಗೂ ಕೂಡ ಏನದ ಬಹಳ ಸಂತೋಷವಾಗ್ತದೆ. ಸಂಗೀತಗಾರರಿರ್ತಾರೆ, ಅಲ್ಲಿ ಎಲ್ಲ ನವರಸಗಳು ಕೂಡ ಏನದ ನಾಟಕದೊಳಗೆ ಇರ್ತವೆ. ಸಾಮಾಜಿಕ ನಾಟಕದೊಳಗೆ ಎಲ್ಲ ನವರಸಗಳು ಬರ್ತವೆ. ಇಲ್ಲಿ ಪೌರಾಣಿಕ ನಾಟಕದೊಳಗೆ ಕೆಲವೊಂದು ರಸಗಳೇನದ ಕವಿ ಏನದ ಇಲ್ಲಿ ಅಭಿವ್ಯಕ್ತಿಗೊಳಿಸಿರ್ತಾನೆ. ಅವೆಲ್ಲವನ್ನು ಕೂಡ ಏನದ ಆ ಒಂದು ನಟನೆ ಮಾಡುವಂತಹ ನಟರು ಹಾಗೂ ನಟಿಯರು ಏನದ ನಿಮ್ಮೆಲ್ಲರಿಗೂ ಏನದ ಅದನ್ನು ಅಭಿವ್ಯಕ್ತಿಗೊಳಿಸ್ತಾರೆ. ನೀವೆಲ್ಲ ಸಂತೋಷವಾಗಿ ಏನದ ಅದನ್ನು ನೋಡಿ ಆನಂದಿಸಿರಿ. ನಿಮ್ಮ ಆನಂದವೇ ಅವರ ಶ್ರಮಕ್ಕೆ ಏನದ ಗೌರವ, ಕಲೆಗೆ ಒಂದು ಏನದ ಒಂದು ಬೆಲೆ ಕೊಟ್ಟ ಹಾಗಾಗಿ ಎಲ್ಲರೂ ಶಾಂತತೆಯಿಂದ ನಾಟಕವನ್ನು ಆಲಿಸ್ರಿ. ನಾಟಕವು ಬಹಳ ಯಶಸ್ವಿಯಾಗಿ ನಡೀಲಿ. ಯಾಕಂದರೆ ಭಾಳ ಶ್ರಮವರ್ಷ ಏನದ ಅವ್ರು ಕಲ್ತಿದ್ದಾರೆ. ನೀವೆಲ್ಲ ಆಸಕ್ತಿಯಿಂದ ಏನದ ಬಂದು ನೋಡಲಿಕ್ಕೆ ಏನದ ಬಂದಿದ್ದೀರಿ. ನಿಮ್ಮೆಲ್ಲರ ಭಾವನೆಗೆ ಏನದ ಅಹಂತೇಶ ಮಳೆದ ಏನೋ ತೊಂದರೆ ಮಾಡದ ಹಾಗೆ ನಿಮ್ಮ ನಾಟಕ ಸಂಪೂರ್ಣವಾಗಿ ಏನದ ಯಶಸ್ವಿಯಾಗುವಂಥ ಆಶೀರ್ವಾದ ಮಾಡ್ತಾನೆ, ದಯಪಾಲಿಸ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮ ನಾಟಕ ಯಶಸ್ವಿಯಾಗಿ ಜರಗಲಿ ಎನ್ನುವಂಥ ಮಾತನ್ನು ಆಶಿಸ್ತಾ ನಾನು ನಡೆಸ್ತಾ तस्मै श्री गुरवे नमः। अखंडानंद बोधाय शिष्य संतापहारिणे ओम सच्चिदानंद रूपाय रामाय गुरवे नमः। चैतन्यं शाश्वतं शान्तं व्योमातीतं
निरञ्जनं नादबिन्दु कलातीतं तस्मै श्री गुरवे नमः सरस्वती श्री रामलिंगेश्वर महास्वामिगे श्री मारुतेश्वर महास्वामिगे श्री शांभवी शारदांबा माताಯಿಗೆ
ಕೈಯಲ್ಲಿ ಮೆರವ ಕಟ್ಕದ ದಪ್ಪಿಗೆ ಸಬ್ದೇವಸ್ಥರು ಭಯಗ್ರಸ್ತರಾಗಿ ತಮ್ಮ ತಮ್ಮ ವಾಸಸ್ಥಾನ ಬಿಟ್ಟು ಕಂಡ ಕಂಡ ಕಡೆ ಎನ್ನ ಪಾದದ ಗಟ್ಟಣಿಗೆ ಜಗ್ಗನ ಈ ಭೂಮಿಯು ತಗ್ಗಿ ದಿಕ್ಕಗನ ಪಾತಾಳ ಸ್ವರ್ಗ ಹಲಗಾಲ ರಚ್ಚಿದ ಮೇಲ ಪರ್ವತ ನಕ್ಷತ್ರ ಕಣನು ಈ ಭೂತಳಕ್ಕೆ ಇಂಥ ಕಟ್ಟುಗರ ಭೀಕರ ಮುಂಭಾಗದಲ್ಲಿಂದು ಒಂದ ನಮ್ಗಾಯ್ತು ಮಾತನಾಡಿಸಿದ್ರು ನೀನು ಯಾರು ಬೇಡ ದೇವ ನಾವು ದಾರಂದರೆ ರಕ್ತವನ್ನು ಸೊಂಟದೊಳಗಿಟ್ಟುಕೊಂಡು ಗುಂಡು ಕುದುರೆ ಮೇಲೆ ಏರಿಕೊಂಡು ತುಂಡೂರು ಗುಂಡಾಶಾನಿ ಮನೆಯಲ್ಲಿ ನೆಂಟ ಸ್ಥಾನ ಮಾಡಬೇಕೆಂದು ಹೋಗಲು ತುಂಡೂರು ಗುಂಡಾಶಾನಿ ಮನೆಯ ನೆಂಟನ ಬಂದು ತೂ ಗುಂಡು ಮುಂಡೆ ಮಗನ ನಿನ್ನ ಬೆಂಟದಾವುದೆಂದು ತೊಂಡು ತೆಗೆದುಕೊಂಡು ಸೊಂಟದ ಮೇಲೆ ಎಂಟೇಟು ಹೊಡೆಯಲು ಎಂಟೇಟು ಹೊಡೆಸಿಕೊಂಡು ಕಟ್ಟಿ ಹಳ್ಳದೊಳಗೆ ಕಟ್ಟೆ ಬಸಪ್ಪನ ಸ್ತೋತ್ರ ಮಾಡುತ್ತಿರಲು ಸೊಂಟಗಾಳಿಗೆ ಹೊಡೆದುಕೊಂಡು ಹೋಗಿ ಒಬ್ಬ ಮುದುಕಿಯ ಗಂಟಿನೊಳಗೆ ಬಿಡಲು ಗಂಟಿನೊಳಗೆ ಒಂಟು ಬಂದ ಬಂಟ ಸಾರಥಿ ನಾನಲ್ಲವೇನೋ ದೇವ ಯಾರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಸಾರಥಿ ಹೇಳನ ಕೇಳಲ್ಲ ನಾಮಾಂಕಿತವರು ಬಾಪು ಬಾಪುರ ಜಗ ಜಗಿ ಪಕಿರು ಡೋನ್ ಮನಿ ರಾಕ್ಷಸ ಪ್ರಭು ಭಾಸ್ಪತ್ ಪ್ರಕಾಶ ಸೂರ್ಯನ ಲಕ್ಷ್ಮೀ ಮನೆಯಾಯಿತು ದೇವ ಗರ್ಜಿಸಿದರೆ ಮೂರ್ಛಗವಲ್ಲಾಡಿತು ಚಕ್ಕನ ಸಮೂಹ ಅನ್ನಪಾನಾದಿಗಳನ್ನು ತೆಗೆಸಿದರು ಸಾರಥಿ ಊರ್ಜಿತ ಪ್ರಬಲ ವರ್ಧನಾದ ನಿರ್ಜರಿಯನ್ನು ಸರ್ವಾಸಿತ ಧನವನ್ನು ವರ್ಜಿಸಿ ನಿರ್ಜೀವಿಯಾಗಿ ಕುಳಿತುಕೊಂಡನು ಎಣ್ಣೆಯ ಕಾಲ್ಬೆಣ್ಣೆ ದಿಕ್ಪಾಲಕರ ಚೇತತ್ವ ನಷ್ಟಪಡಿಸಿ ಈ ಸೃಷ್ಟಿಯ ಮೆರುವ ವೈರಿಗಳ ಶಿರೋಂ ಛೇದಿಸಿ ಪರಿಪರಿಯಿಂದ ಬಾಧಿಸಿ ಅವರ ಪಕ್ಯಂ ಕಿತ್ತಿ ಡಾಕಿನಿ ರಾಕ್ಷಸ ಗುಣ ಗುಣಪಡಿಸಿ ಸರ್ವರಾಜರೊಂದಿಗೆ ಎನಿಸಿ ರಾಕ್ಷಸ ಸಾರ್ವಭೌಮ ಚಕ್ರವರ್ತಿಯನ್ನು ಅಲ್ಲದೆ ಈ ಭೂಮಂಡಲದಲ್ಲಿ ರಾಜುವ ತೀರ್ಥ ವಿಷ್ಣು ಪ್ರತಿ ಮಂಗಳಿಗೆಲ್ಲ ಕಿತ್ತಿಸಿ ಅವರ ಜ್ಞಾನವನ್ನು ನಿಲ್ಲಿಸಿ ಈ ಧರಾತಳದ ಅಮರಾವತಿ ಎಂಬ ಧಿಕ್ಕರಿಪ ಮಾಹ ಲೋಗಾವತಿ ಎಂಬ ಪಟ್ಟಣಕ್ಕೆ ಪಟ್ಟಾಧ್ಯಕ್ಷನೊಂದು ಪ್ರಖ್ಯಾತಿ ಪದ ವೀರಾದಿವೀರ ರಾಕ್ಷಸ ಕುಲ ಸಾಮ್ರಾಟ ಶತಕೌಶ ರಾಕ್ಷಸ ರಾಜನ ಕುಮಾರ ಕುಂಬಿನಿ ಅಮ್ಮನವರ ಗರ್ಭಾದಿಯ ಸುಧಾಕರ ಸತ್ಯಸೂದನ ಮಹಾರಾಜನಂದು ಜಯಪ್ರೇಮಿ ಮಾಡಿಸುವ ಸಾರಥ್ಯ ಮಜಾನ ವೈರಿಗಳ ಹೃದಯರಾಜರನ್ನ ಬಳ ವೀರಶಕ್ತಿ ಸುಧನ ಮಹಾರಾಜರು ಇವಾದರೆ ಬಂಧಾರದಿಂದ ಕಂಬಳಿಸಿ ಬೈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಸಾರಥಿ ಈ ಶೃಂಗಾರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನು ಹೌದು ದೇವ ರಾಜ್ಯ ಕಾರ್ಯ ಮಿತ್ತವಾಗಿ ಅನುಜನ ಕೂಡ ಆಲೋಚನೆ ಮಾಡುವ ಕಾರಣ ಬರೋಣವಾದ ಕಂಡ್ಯ ಸಾರಥಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಸಾಕ್ರತೆ ಭೂಪತಿ ಸಾಕ್ರತಿಯಿಂದ ಹೋಗಿ ಅನುಜನ ಪ್ರಸ್ತುತ ನಾನು ಕರೆ ತರುವಂತ ನಾನು ಸಾರಥಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ದೇವ ಪ್ರಚಂಡ ಭುಜಬಲದಂಡ ದಿಂಡೇರ ಸುಧಾಕಂಡ ಜಗತ್ ಪ್ರಚಂಡ ಮಂಡಲಿಕರ ರುಂಡಗಲಂ ಚಂಡಾಡುವ ಗಂಡುಗಲಿ ಮಾತಾಡ ಹಳದು ತಂಡ ದೇವ ಬಾಪು ಬಾಪುರ ಎಣ್ಣೆಯ ಧೈರ್ಯ ಶೌರ್ಯ ಚಾತುರ್ಯಕ್ಕೆ ಮದ್ದಣಿ ಎಂಬತ್ತ ಅತಿಶಾಸನ ತಡೆಯಲಾರಿ ತಳಮಳಗೊಂಡು ಹತ್ತರ ಪಟ್ಟು ತಡೆ ಎಂಬಾಗಿ ಬಿಟ್ಟರು ನನ್ನ ಕರೆತಳು ಬೆರೆಯುವ ಕಟ್ಕದ ಬಡತಕ್ಕೆ
ಹಿಗ್ಗಿಜರು ತಂದೆ ಅಮ್ಮಗೆ ಶರಣಾಗತರಾದರು. ರಾಮನು ಎಂತ ಕಡು ಪರಾಕ್ರಮದ ಮೆರೆಯುವ ಮಹಾವೀರನ ಮುಂಭಾಗದಲ್ಲಿ ನಿಂತು ದಾರೆಂದು ಮಾತನಾಡಿದ ನೀನು ದಾರನರೇ ಸರಿ ಓ ದೇವ, ನಾವು ದಾರಂದರೆ ಲಂಚ ತಿನ್ನುವನು ಲಂಚ ದ್ರೋಹಿ, ಲಂಚ ಬೇಡುವನು ಬೀದಿ ನಾಯಿ, ಲಂಚ ಕೊಟ್ಟು ಕೊಟ್ಟು ಬಿಡುವರು ಬಾಯಿ ಬಾಯಿ, ಬಳ್ಳಾರಿ ಬದನೆಕಾಯಿ ಕುಡಿತೀನಿ ಕುಂಬಳೆಕಾಯಿ, ಕಾರೆಕಾಯಿ ನೆಲ್ಲಾಪುರ ನೆಲ್ಲಿಕಾಯಿ, ನಾನು ಈ ವೇಷಕ್ಕೆ ಹೊಡೆದಿರುವನು ಸಣ್ಣದೊಂದು ತೆಂಗಿನಕಾಯಿ, ದೊಡ್ಡದೊಂದು ಕುಂಬಳೆಕಾಯಿ, ಎಷ್ಟು ಕಾಯಿಗಳನ್ನು ಹೊಡೆದರೆ ಅರ್ಪಿತ ಮಾಡಿಕೊಳ್ಳವಳು ನಮ್ಮಮ್ಮ ಮಾರಮ್ಮ ತಾಯಿ. ದೇವ ಅಗಸೆಗೆ ಬುಟ್ಟೆ ಕಲ್ಲವಾಸ, ನಾನು ಸಂಸಾರದ ದಾಸ, ಆ ಮೂಲೆಯಲ್ಲಿ ನಿಂತುಕೊಂಡಿರುವನು ನಮ್ಮ ಸ್ವಾದರ ಮಾವನೆಂಬ ಅರಸ. ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತ. ನಮ್ಮ ನಾಮಾಂಕಿತವೇನೆಂದು ಕೇಳಿ ಕೊರೆಗೆಂಬ ಕಡರಬ ಸಖ್ಯ ಅಷ್ಟಕುಲ ಪರ್ವತಗಳ ಸಿಡಿಲು ಬಿದ್ದವ ಎನ್ನ ಕರತಳು ಮೆರೆಯೋ ಖಡ್ಗದ ಹೊಡೆದಕ್ಕೆ ಆಕಾಶ ಮಂಡಲಗಳು ಈದರಿಗೆ ಚೆಲ್ಲಿದೋ. ಪಾದ ತ್ರಾಣಕ್ಕೆ ಗಕ್ಕಲಿ ಈ ಭೂಮಂಡಲ ಕುಗ್ಗಿ ದೇವ ಇದು ಅಲ್ಲದೆ ಇಂದ್ರ ದಿಕ್ಪಾಲಕರೆಯನ್ನು ಪಟ್ಟಣಕ್ಕೆ ತಡೆಯಲಾರ ತಮ್ಮ ತಮ್ಮ ಪಟ್ಟಣಗಳ ಬಿಟ್ಟು ಪಲ್ಲನಕ್ಕೆ ಕೈಗೊಟ್ಟರು. ಅಲ್ಲದೆ ತಮ್ಮ ಅಧಿಕಾರಗಳ ಮೆನಗೊಪ್ಪಿಸಿ ಅರಣ್ಯ ಮಂಗ್ ಸೇರಿದರು. ಜಗತ್ ಭೀಕರ ಅತಿ ಭಯಂಕರ ಸತಕೌತ ರಾಕ್ಷಸ ಸಾಮ್ರಾಟನ ಕುಮಾರ ಮನೆಯವರ ಗರ್ಭಾಪ್ತಿಗೆ ಸಲಾಗರ ಪರಿಪಾಲಿಸುವ ದಿಟ್ಟ ಶ್ರೇಷ್ಠನೆಂಬ ಸಹೋದರ ಪ್ರಸೂದನೆಂಬ ಸೂರ್ಯನಿಗೆ ಸಮದಂಡಿಯಾಗಿ ಗಂಡು ಗಲಿಗಳೇ ಎಲ್ಲವೆಂದು ಜಯ ಬೇರೆ ಮಾಡಿಸಲಾಯಿ ಸಾರ್ತೆ. ವೀರ ಪ್ರಸೂದನ ಮಹಾರಾಜರು ನೀವಾದರೆ ಕಂಬಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಸಾರ್ತೆ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿ. ಹೌದು ದೇವ. ದಿನ ಸೂರ್ಯನಿಗೆ ಚಿನ್ನ ಸ್ವಪ್ನನಾದ ಕಡುಗಲಿದುರಿನ ಕಾಲ ರುದ್ರನೋ ರೌದ್ರೇಕದಿಂದ ಭದ್ರಕೃತ ಮಾಧವರ ಮುಂಪಡಿಸಿ ಧೀರ ನೆನೆಸಿಕೊಂಡು ನಮ್ಮ ಅಗ್ರಸರ ಕಲಿತ ಕಾರಣ ಬರೋಣವಾಯ್ತ ಕಂಡಿ ಆ ಸಾರ್ತೆ ತಿಳಿತೇನ ಬಂದ ಸಂಗತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ. ದಯವಿಟ್ಟು ಕುಲ ದೇಶ ಐಶ್ವರ್ಯ ಮಸ್ತು ಬೇದಕ್ಕಾಲ ನಿಜ ಸೂರ ಸಮ ತೇಜ ದೇವತೆಗಳ ದೇವೊಮ್ಮೆ ತಂಡವಾಡಿಸು ಬಲಬಲಟ್ಟರದ ತಂಡದ ಮರೆ ವೈರಿಗಳ ಸಿರಗಳ ಮರಿಗಳ ಬಂದದರನ್ನು ಹಿಡಿದುಕೊಂಡು ಬರಲೇ ಚಂಡ ಪ್ರಚಂಡ ಸೂರ್ಯ ಮಂಡಲ ನಾಶ ಮಾಡಿ ಸೂರ್ಯನ ಚಲಿಸದಂತೆ ಮಾಡಿ ಯಾವ ಮಹತ್ಕಾರ್ಯಕ್ಕೆ ನಮಗೆ ನಿಯಮಂ ಕೊಡಿರೋ ರಾಜ ಕಲ್ಪಬೋಧ ಅಖಂಡ ಕರಿವಿದ ರಿಪುಗಳ ಚಂಡ ಪ್ರಚಂಡನೆ ಹಿಂಡು ಮಂಡಲ ರಾಯರ ಗಂಡರ ಗಂಡನೆ ಸಮಗ್ರ ವಿಗ್ರಹನಾದ ಅನುಜನೆ ಎಲ್ಲ ನುಡಿಯ ಚಿತ್ತ ಬಿಟ್ಟು ಕೇಳಬೇಗನೆ ಸಿಂಹತ್ರಿಪುಕುಲ ಹಂಬು ರಸ್ತದಿ ಪ್ರಾಯನಾದ ಶಂಕರನ ಕೈಲಾಸಕ್ಕೆ ದಾಳಿಯನ್ನಿಟ್ಟು ಬಾಪು ರಾವಣ ಹೆಂಡತಿಯಾದ ಪಾರ್ವತಿಯನ್ನು ಎಳೆತಂದು ಎಲ್ಲ ಮುಂದೆ ನಿಲ್ಲಿಸುವ ತಾಣ ನಿನ್ನಲ್ಲಿದ್ದರೆ ನನ್ನ ಸಂಗಡ ನಿಂತು ಮಾತನಾಡು ತಮ್ಮನಾದ ಪ್ರಸುರನ ಶಾಸಕನ ಮಾಣಿಕ್ಯದಂತಪ್ಪು ಆಗದ ನಿನ್ನ ಮಾತಿಗೆ ಬಂದಿದ್ದರುಂಟೆ ಈ ನಿನ್ನ ನಿಜ ಬಾಪರ ಸ್ಮಶಾನದಲ್ಲಿ ಆರಣ್ಯದಂತೆ ಅಡಿಕೊಂಡ ಆ ಬಂಡರಿಯಾಗಿ ಶಿವನೆಂಬ ಬೂದಿ ಬಡಕಲು ಜಡೆಗಳ ಗಂಗೆ ಧರಿಸಿ ತೊಡೆಗಳ ಪಾರ್ವತಿ ಕೂರಿಸಿಕೊಂಡು ಕೈಲಾಸಗಿರಿ ಎಂಬ ಆಸು ಬಂಡೆ ಮೇಲೆ ಕುಳಿತಿರುವ ಈಸನೆಂಬ ಮಂಕ ಬಿಡಿಸಿ ಅವನ ಸತಿಗಳನ್ನು ನಮ್ಮ ಪಟ್ಟಣಕ್ಕೆ ಎಳೆದುಕೊಂಡು ಬರುವ ಆಗ್ರಜ ಈ ಮಾತು ಸಹಜ. ಸುಂದರ ಸುರಶ್ರೀಯರನ್ನು ಆಕರ್ಷಿಸುವಂತ ತಮ್ಮ ಪ್ರಸುದನ ಸತ್ಯ ಲೋಕಕ್ಕೆ ದಾಳಿಯನ್ನಿಟ್ಟು ಇದು ಲಿಖಿತ ಬರುವ ವಿರಂಚ ಮಾನವನನ್ ಅವನ ಮಡದಿಯಾದ ಸಾರಥಿಯನ್ನು ಎಳೆತಂದು ನಮ್ಮ ಲೋಗಾವತಿ ಪಟ್ಟಣದಲ್ಲಿ ಇಟ್ಟುಕೊಂಡರೆ ಸಂಗೀತ
ಅದಕ್ಕೆ ನಿನ್ನ ಅಭಿಪ್ರಾಯ ನಮ್ಮ ಹೇಳು ಪ್ರಸ್ತುತ ತಿಳಿಸಿ ನಿನ್ನ ಮನದ ಸಾಹಸದ ದೇಶ ವಿಜ್ಞಾನದ ಅಗ್ರಜನೇ ಕೇಳು ಚೆನ್ನ ಬಿಟ್ಟು ಬೇಗನೆ ಚೆನ್ನಾಗಿ ಹೌದು ತಮ್ಮ ಅವನಿಗೆ ಅಂತ ಮದುವಂತನಾಗಿದ್ದರೆ ತಾನೇ ಸೃಷ್ಟಿಸಿದ ಸರಸ್ವತಿಯನ್ನು ಮಗಳೆಂದು ಭಾವಿಸಿದ ಸತಿಯನ್ನಾಗಿ ಮಾಡಿಕೊಂಡು ಸಂಸಾರ ನಡೆಸ್ತಿರೋನಲ್ಲ ತಮ್ಮ ಮೇಲಾಗಿ ಆ ನೀಚಾತ್ಮನಿಗೆ ಪೂಜೆ ಇಲ್ಲ ಅವನಲ್ಲಿ ಪೂಜೆ ತಮ್ಮ ನನ್ನಪ್ಪಣೆ ಆಯ್ತಂದರೆ ಮರಗಡಿದ ಅವನ ಸತಿಗಳಾದ ಶಾರದೆಯನ್ನು ನಮ್ಮ ಪಟ್ಟಣಕ್ಕೆ ಎಳೆದುಕೊಂಡು ಬರುವ ಆಗ್ರಜ ಈ ಮಾತು ಸಹಜ ಸರ್ವ ರಿಪುಗಳ ಗರ್ಭ ವಿಭೇದನ ಮಾಡುವ ತಮ್ಮ ಪ್ರಸುತನ ಅಣ್ಣ ಸತ್ಯಜನನು ನಾನು ಹೇಳುವ ಮಾತು ಚಿತ್ತ ಬಿಟ್ಟು ಕೇಳಿ ಈ ಕ್ಷಣ ಸಹಜವಾಗಿ ಹೇಳಗ್ರಜ ಇಂದ್ರನ ಲೋಕಕ್ಕೆ ಹೋಗಿ ಕಾಮಧೇನು ಕಲ್ಪವೃಕ್ಷ ಐರಾವತ ಚಿಂತಾಮಣಿಯನ್ನು ತೆಗೆದುಕೊಂಡು ರಂಭಾ ಊರ್ವಶಿ ಮೇನಕ ತಿಲೋತ್ತಿಮೆನೆಂಬ ನರ್ತಕಿಯರನ್ನು ಸೆರೆ ಹಿಡಿದು ಇವರನ್ನು ನಮ್ಮ ಲೋಕಾವತಿ ಪಟ್ಟಣಕ್ಕೆ ಎಳೆತರುವಂತನಾಗ ತಮ್ಮ ಇದೇ ನಿನಗೆ ದೇವ ಗಂಡುಗಳಿಗಳ ವಿಕ್ರಮೋದ್ಭೀಕರನಾದ ಅಣ್ಣ ಕುಲಗಂಡ ಗೌತಮ ಮುನಿಯ ಹೆಂಡತಿ ಎಂಬಯಸಿ ದೇವೇಂದ್ರನೆಂಬಾದಮ್ಮನು ಮೈ ತುಂಬ ಏನಿಯಂ ಪಡೆದ ತಕ್ಕನೆ ಎಣ್ಣೆ ಕೇಳಿದ ಕಾಲ ಮಂಡಿತ ಪ್ರತಾಪನಾದ ತಂಡದ ಅಡ್ಡ ಬಂದರೆ ಎದರದ ಎನ್ನ ಗಂಡನದ ಅವರ ಎದೆ ಗುಂಡಿಗಳನ್ನು ಹಂಚಿ ಬಿಡುವೆ ಇಂಥ ವೀರ ಮಂಡಿತ ಮಂಡಲ ರಾಯನಾದ ನಿನ್ನ ಸಹೋದರಿಗೆ ನಿಯಮಂ ಕೊಡ ರಾಕ್ಷಸ ಭೂಪತಿ ಮಾಡಬೇಕಾಗುತ್ತೆ ಸರ್ವ ರಿಪುಗಳ ಗರ್ಭ ವಿಭೇದನ ಮಾಡುವ ಕಡು ಪರಾಕ್ರಮವುಳ್ಳ ಅನುಜ ನಮ್ಮ ಕುಲವೈರಿಯಾದ ಈ ಹರಿಯನ್ನು ಇಲ್ಲಿವರೆಗೆ ಸುಮ್ಮನೆ ಬಿಟ್ಟಿದ್ದು ನಮ್ಮದೇ ತಪ್ಪು ಈ ಕ್ಷಣ ಅದಮರನ್ನು ಪಿಡಿದು ತರುವುದಕ್ಕೆ ಹೋಗೋಣ ಪ್ರಸುತನ ರಣರಂಗದಲ್ಲಿ ದುರಿನ ಮಂದ ಮಾಡ್ತದೊಂದು ತಪ್ಪು ಆಗಸ ಆಜ್ಞೆ ಎಂದಾದ ಮೀರಿ ನಡೆದಿದ್ರೆ ಈ ನಿನ್ನ ತಮ್ಮ ನಿನ್ನ ಅಪ್ಪಣೆ ಆಯ್ತೆಂದರೆ ಕೂಡಲ ಸರ್ಪ ಹಿಂಡಿನೊಳಗಡೆ ರಾಜನಂತೆ ತೂರಿ ಮರ್ಮಲಿತು ನಿಂತವರ ಸಿರಗಳನ್ನು ತೆರೆದು ಗರ್ಭವನ್ನು ಮುರಿದು ಅವನ ಪತ್ನಿ ಮಾಂಗಲ್ಯವನ್ನು ಹರಿಸಿ ಬರಲು ಹೋಗೋಣ ನಡೆ ಆಗ್ರಜ ಈ ಮಾತು ಸಹಜ ನಿನ್ನ ಪಯಣವಲ್ಲಿಗೆ ನಾನು ಹೋಗುವ ಪಯಣವ ಸದ್ಯದ ಮುಂದೆ ಹೇಳಬಾರದು ಸುಂದರಿ.
ಹೇಳಬಾರದೆ? ಹೇಳಬಾರದು ಸುಂದರಿ. ಸತಿಯಳ ಮುಂದೆ ತಿಳಿಸದೆ ಹೋದರೆ ನಿನ್ನ ಕಾರ್ಯ ಸತಿಯಳ ಮುಂದೆ ತಿಳಿಸುವಾಗ ಕಾರ್ಯ ಜಯ ಆಗಲಾರದು ಸುಂದರಿ ಅಂತ ಅವಸರ ಪಡಬೇಡ. ಅವಸರ ಪಟ್ಟಿಲ್ಲ ಸುಂದರಿ. ಅಶ್ವಗಳನ್ನು ಬಂಧಿಸಿ ಧನುರ್ಧಾರಿಯಾಗಿ ಹೋಗದಲ್ಲಿಗೆರನ್ನ ಬುದ್ಧಿ ಸಂಪನ್ನ ಆಕೆ ಸುಂದರಿ ಸುರಚಿತರ ಕಂಬು ಕಂದರಿ ವೈಕುಂಠ ಭುಜ ಬಲ ದಂಡರಮ್ಮ ವಿಕ್ರಮರಮ್ಮ ಭಂಡರಂ ಕನ ಬಲದ ಲಕ್ಷ್ಮಣ
ಅದು ಸಮಾನವನ್ನು ಇಲ್ಲದೆ ಹೋಗುವುದು ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಿನ್ನ ಬುದ್ಧಿಗೆ ನಾನೇನು ಹೇಳಲಿ? ಅದು ಯಾತಕ್ಕೆ ಸುಂದರಿ? ವಿಷ್ಣುಗಳ ಪಂಥವನ್ನು ತೊಟ್ಟು ಹೋಗುತ್ತಿರುವೆಂದು ಹೇಳ್ತಿರುವೆಯಲ್ಲ, ಸಹಜ ಉಪಯೋಗ ಸುಂದರಿ. ಆತನನ್ನು ಸಾಮಾನ್ಯದವನೆಂದು ತಿಳಿದುಕೊಳ್ಳಬೇಡ. ನಾನೇನು ಸಾಮಾನ್ಯ ಸುಂದರಿ? ಅಂತ ಮಹಿಮನೊಡನೆ ಪಂಥವನ್ನು ತೊಟ್ಟು ಹೋಗುವುದು ಸರಿಯಲ್ಲ ಕಾಂತ. ಇಲ್ಲಿಗೆ ನಿಲ್ಲಿಸು ನಿನ್ನ ಪಂಥ. ಎಷ್ಟು ಮಾತ್ರ ಕನಿಷ್ಠನು ಸುಂದರಿ? ಅಹೇ ನೀಲಕಂಠದಲ್ಲಿ ಚಂದ್ರನಂತೆ ಪ್ರಕಾಶವಾದ ಸುಂದರ ಮುಖವುಳ್ಳ ಪ್ರಾಣಕಾಂತ, ಇಡೀ ನಿನ್ನ ಮನದ ಭ್ರಾಂತಿ. ಆ ಬಂದ ವಿಷ್ಣುವ ಕೊಂಡಾಡುವುದಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸಿಲ್ಲ. ನಾನೇ ಅವನ ಬಂದವನು. ಪರಾಕ್ರಮವನ್ನು ನಾನೇನರಿಯಲಾರ. ಅಹೇ ಸುಂದರಿ, ಸುಂದರ, ಆ ಮೋಸಗಾರನಾದ ವಿಷ್ಣುವಿನಿಂದ ಧೈರ್ಯದಿಂದ ದಾರನ್ನು ಜಯಿಸಿಲ್ಲ. ನಮ್ಮ ಕುಲವೈರಿಯವ ಟಕ್ಕನಿಗೆ ಎದರಿ ಹಿಂಜರಿವನು ನಾನಲ್ಲ. ಸಮರಕ್ಕೆ ಹೊರಡುವ ದಿಟ್ಟತನವುಳ್ಳ ಪತಿಯನ್ನು ತಡೆಯಲು ಸಜ್ಜನರಿಂದ ನಡೆಯಲ್ಲ. ಎನ್ನ ಮದುವೆಯಾದ ಮದುಮತಿ ಅವನಿಗೆ ಜಾಗ್ರತೆ. ಕಾಂತೆ, ಪ್ರಿಯ, ಪ್ರಿಯೆ, ವಿಷ್ಣುನನ್ನು ಜಯಿಸಿ ಬರುವೆಯಾ? ಸಹಜ ಜಯಿಸಿಬರುತ್ತಿದ್ದಾರೆ. ನನ್ನನ್ನು ಹಂತಪುರಕ್ಕೆ ಹೋಗೆಂದು ಹೇಳ್ತಿರುವೆಯಾ? ಹೌದು ಸುಂದರಿ. ನಾನು ಹಂತಪುರಕ್ಕೆ ಹೋಗಲು ಬಂದಿಲ್ಲ. ಮತ್ಯಾತಕಾಯಿ ಬಂದಿರು ಸುಂದರಿ? ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ. ಆ ವಿಷ್ಣುವನ್ನು ಜಯಿಸಿ ಬಂದ ಮೇಲೆ ಹೋಗೋಣ ಸುಂದರಿ. ಜಯಿಸಿ ಬರದಿದ್ದರೆ ಸಹಜ ಜಯಿಸಿ ಬರೋಣ ಸುಂದರಿ. ಆ ನಂಬಿಕೆ ನೆರವೇರೆ. ಅದಕ್ಕಾಗಿ ಹೋಗೋಣ ಸುಂದರಿ. ಓಹೋ, ಭ್ರಮೆ, ಸುಂದರಿ, ಭ್ರಮೆ. ಕಾಂತೆ, ಒಲವಿನ ಚೆಲುವ ತನಿಸುವ ಮನವ ಬಾಬಾರ ಬಳಿಬಾರ ಬಾಬಾರ ಬಳಿಬಾರ ಬಿಡೆನು ನಿನ್ನ ಬಿಡೆನು ಚಿನ್ನ ಯಾತಕ್ಕೆ ಬಿಡ ಸುಂದರಿ? ಆಥ ಕಾಂತೆ, ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಸುಂದರಿ? ಹೌದು ಕಾಂತೆ, ಹೌದೇ? ಹೌದು ಕಾಂತಿರೆ, ಹ್ಮ್. ಹೌದು ಸುಂದರಿ. ಆಥ ಕಾಂತೆ, ಒಲವಿನ ಚೆಲುವ ತನಿಸುವ ಬಾಬಾರ ಬಾಬಾರ
ಜಯಿಸುವ ಪರಾಕ್ರಮಿಗಳೇ ಇಲ್ಲ. ಸುಂದರಿ ಏನು ಬಲ್ಲೆ ನನ್ನ ಪರಾಕ್ರಮ ನೀನೇನು ಬಲ್ಲೆ ಸುಂದರಿ ನಾಥ? ಕಾಂತ್ರೆ ಎಂದಕ್ಕೆ ದೇವತರನ್ನು ಕೆಣಕಿ ಎಂತೆಂತವರು ತನ್ನ ಪ್ರಾಣವನ್ನು ಕಳೆದುಕೊಂಡು ಹೋದರು. ಅವರ ಸುದ್ದಿಯನ್ನ ಮುಂದೆ ಹೇಳಬೇಡ ಸುಂದರಿ. ಅದರಂತೆ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ. ಸತಿಯಾದ ಎನ್ನ ಮಾತನ್ನು ಕೇಳಿ ನಮ್ಮ ಹೊರ ಮಂದಿರಕ್ಕೆ ಹೋಗ ನಡೆಯರನ್ನ ಬುದ್ಧಿ ಸಂಪನ್ನ. ಹೇ ರಮಣಿ ಪಡಿವೇಣಿ ಬಿಡು ನೀನು ಆ ವಿಷ್ಣು ಬಲವಂತನೆಂಬ ಭ್ರಮಣಿ. ಅವನಂತ ಬಲವಂತನಾದರ ಭಸ್ಮಾಸುರ ಮಾತನಾಗಿ ಹೋಗಿ ಬಂದವಳನ್ನಾಗಿ ಭಸ್ಮಾಯಿತನಾದಕ್ಕೆ ಸುಂದರಿ. ಅವನಂತ ಬಲವಂತನಾದರ ಬಲಿ ಚಕ್ರವರ್ತಿ ಬಾಗಿಲಂ ಕಾಯ್ದನಾದಕ್ಕೆ ಇಂಥ ಬಂಡು ಬಾಳುವ ಚಂದ ನಮ್ಮೆನ್ನಂತ ಗಂಡುಗಳಿಗೆ ಮುಂದೆ ಕೊಂಡಾಡಬಹುದು. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಅರಮಂದಿರಕ್ಕೆ ನಡೆಯಲೇ ಚಂದಗಂಡೆ. ಸುಂದರಿ ಇದ್ಯಾಕೆ ಕುಣ್ತಾವಪ್ಪ ತಿರುವರ ಮಾಡಿ ಹೋದಂಗ ತಿರಿ 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 ಕುಣ್ತಿ. ಪ್ರಾಣೇಶ್ವರ ಪ್ರಾಣೇಶ್ವರಿ ನೇನು ಒಂದೇ ಹಠವನ್ನು ಹೇಳುವುದು ತರವಲ್ಲ. ಎಷ್ಟು ರಾತಕ್ಕೆ ತರವಲ್ಲ ಸುಂದರಿ. ವಿಷ್ಣುನನ್ನು ಜಯಿಸಿ ಬಂದರಂತೂ ಒಳಿತವಾಯಿತು. ಸಹಜವಾಗಿ ಜಯಿಸಿ ಬರೋಣ ಸುಂದರಿ. ಆದರೆ ನನ್ನ ಕಥೆ ಏನು? ಯುದ್ಧ ಮಾಡಿ ಜಯಿಸಿ ಬರುವೇನು ಸುಂದರಿ. ಕಾಂತೆ ಸುಮ್ಮನೆ ನಿನ್ನ ಪಂಥವನ್ನು ಬಿಡು. ಎಷ್ಟು ಅರಮನೆಗೆ ಹೋಗು ನಡೆ ಪ್ರಿಯ, ಮುಗಿವೇನು ಕೈಯ. ಅಹೇ ಸುಂದರಿ ಸಾಕು ಮಾಡು ನೀನು ಹೇಳುವ ಮಾತಿನ ವಿಷ್ಣುವಿನ ಕೂಡ ವಿರಸವು ತರವಲ್ಲ ಎಂದು ಪರಿಪರಿಂದ ಹೇಳ್ತಿರುವಲ್ಲ. ಆ ಭ್ರಷ್ಟನು ನಮ್ಮ ವಂಶಕ್ಕೆ ವೈರ ಆಗಿರುವನಲ್ಲ. ಅಹೇ ಸುಂದರಿ ಅಂತ ವೈರ್ಯಂ ಜಯಿಸುವುದು ಸೂರನಾದವನಿಗೆ ಧರ್ಮ ಆಗಿರುವುದಲ್ಲ.
ಕೋಪದೊಳಗೆ ಎನ್ನಗೆ ಶಾಂತಿ ಹೇಳಲು ಬಂದಿರುವೆಯಲ್ಲ. ನಿನ್ನ ಮಾತು ಕೇಳಿ ನಿಲ್ಲುವುದಕ್ಕೆ ನಾನೇನು ನಡೆಯಲ್ಲ. ರಮಣಿ, ನಮ್ಮ ವಂಶದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಮೋಸ ಪೃಷ್ಠದಿಂದ ಮರಣ ಒದಗಿಸಿದ ಸಾಗರ ಉದ್ಭವಿಸಿದ ಲಕ್ಷ್ಮಿ ಮೋಸ ಪಡಿಸಿಕೊಂಡಿರುವ ವಿಷ್ಣು ಬುಕ್ಷಿ ಎಂಬಗಿವೆ. ಸುಂದರಿ, ಸಾಗರ ಸುದ್ದ ತಂದು ಎನ್ನ ವಶದಲ್ಲಿ ಇರಿಸಿಕೊಳ್ಳಿವೆ. ಈ ಶಕ್ತಿ ಸೂದನೆಂಬುದನ್ನು ಜಾಗ್ರ ಗಣ್ಯರಿಗೆ ಸರಿ ಸಮಾನರಾದ ವೀರರಿಲ್ಲೆಂಬಂತೆ ಜಯ ಬೇರೆ ನಡೆಸಿ ಬರುವೆ. ನಿನ್ನ ಅಂತಃಪುರಕ್ಕೆ ತರಲು ಕಾಂತೆ, ಇನ್ನಾತಕ್ಕೆ ಮುಖ ತಗ್ಗಿಸಿಲ್ಲ ನಿಂತೆ. ಪ್ರಿಯ ಪ್ರೇ, ಪಾರ್ಥ, ಕಾಂತೆ, ನಿನಗೆ ಇಷ್ಟೊಂದು ಕೋಪ? ಆ ವಿಷ್ಣುವನ್ನು ಜಯಿಸಿ ಬರಬೇಕೆಂಬ ಹಾತುರ ಸುಂದರಿ. ಜಯಿಸಿ ಬರುವೆಯ? ಸಹಜವಾಗಿ ಜಯಿಸಿ ಬರಬೇಕು. ನೀನು ಅಂತ ಬಲವಂತ? ಹೌದು ಸುಂದರಿ, ಬಲವಂತನು ಸುಂದರಿ. ಹೌದೇ? ಹೌದು ಸುಂದರಿ. ಪಾರ್ಥ, ಕಾಂತೆ, ಪ್ರಿಯ, ಪ್ರೇ, ನಾನು ನಿನ್ನ ಪ್ರೀತಿಯ ಸತಿಯಲ್ಲವೇ? ಪ್ರೀತಿಯ ಸತ್ಯ ಇಲ್ಲಂದರೆ ಸುಂದರಿ. ಸತಿಯ ಮಾತು ಧಿಕ್ಕಾರ ಮಾಡುವೆಯ? ಸತಿಯ ಮಾತು ಕೇಳಬಾರದು ಸುಂದರಿ. ಈ ಸಮಯದಲ್ಲಿ ಯಾವ ಸಮಯದಲ್ಲಿ ಕೇಳುವೆ? ಕೇಳುವ ಸಮಯದಲ್ಲಿ ಕೇಳುವನು ಸುಂದರಿ. ಈ ಸಮಯದಲ್ಲ. ಹೌದು ಸುಂದರಿ. ಪಾರ್ಥ, ಕಾಂತೆ, ಸಿದ್ಧರಾಗಬೇಡನೆ, ಎಷ್ಟೋಗಬೇಡನೆ, ದಿನ ದಿನ ಬಳಲೆ ಬೆಂಡಾದೆನ, ಅಲ್ಲ ನಿನ್ನ ಬಿಟ್ಟು ನಾ ನಿರೇನೋ, ಅಲ್ಲ ನಿನ್ನ ಬಿಟ್ಟು ನಾ ನಿರೇನೋ, ಅಲ್ಲ ನಿನ್ನ ಬಿಟ್ಟು ನಾ ನಿರೇನೋ. ಸೊಗಸಾದ ಈ ಸಂಜೆ ವೇಳೆ ನಿನ್ನನ್ನು ಹುಡುಕುತ್ತ ಬಂದೆ. ಸೊಗಸಾದ ಈ ಸಂಜೆ ವೇಳೆ ನಿನ್ನನ್ನು ಹುಡುಕುತ್ತ ಬಂದೆ. ನಿನ್ನ ಮಾತನ್ನು ಕೇಳಲೇನೋ, ನಿನ್ನ ಮಾತನ್ನು ಕೇಳಲೇನೋ, ಎಲ್ಲ ನುಡಿಯನ್ನು ಕೇಳಿ ಸುರದ ಆಸೆಯಿಂದ ನಾನು ನಿನಗೆ ನಲ್ಲ ನಿನ್ನ ಬಿಟ್ಟು ನಾನಿರೇನೋ, ನಲ್ಲ ನಿನ್ನ ಬಿಟ್ಟು ನಾನಿರೇನೋ, ನಲ್ಲ ನಿನ್ನ ಬಿಟ್ಟು ನಾನಿರೇನೋ. ಚಿತ್ತ ಕಾಂತ, ಕಾಂತೆ, ನಾನು ಎಷ್ಟು ವಿಧವಿಂದ ಹೇಳಿದರೂ ನಿನ್ನ ಹಠವನ್ನು ಬಿಡಲಿಲ್ಲ. ಬಿಡೋದಿಲ್ಲ ಸುಂದರಿ. ಆದರೆ ಇನ್ನೊಂದು ಸಾರಿ ಕೇಳಿಕೊಳ್ಳುವೆನು, ಎಷ್ಟು ಬಾರಿ ಕೇಳಿಕೊಂಡರು ಇಷ್ಟ ಸುಂದರಿ. ವಿಷ್ಣು ಕೂಡ ನಿನ್ನ ಪಂಥವು ಏನು ನಡೆಯಲಾಗದು. ಬಿಡೋದಿಲ್ಲ ಸುಂದರಿ. ಸೋಮನೆ ನಮ್ಮ ಹರ ಮಂದಿರಕ್ಕೆ ಹೋಗಿ ನಡಿ ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಅಹೇ ಪ್ರಾಣೇಶ್ವರಿ, ಸಾಕು ಮಾಡು ನೀ ಹೇಳುವ ಮಾತಿನ ಮನೆ. ತಕ್ಷಣ ಹೇಳುವ ಕೋಪ ರಭಸಕ್ಕೆ ಕುಲವೈರಿಯಾದ ವಿಷ್ಣುವಿನ ಪಂಥ ಸಮರಕ್ಕೆ ಹೋಗುವ ಸಮಯದಲ್ಲಿ ಯಥೋಚಿತವಾದ ನಿನ್ನ
ಸುಂದರಿ ಬಾಪುರ ಮಾಯಕಾರನಾದ ವಿಷ್ಣು ಹಿಂದಕ್ಕೆ ಧಾರನ್ನು ಜಯಿಸಿಲ್ಲ. ಹೇ ಸುಂದರಿ, ನಮ್ಮ ವಂಶರಾದ ಮಧುಕೈಟವರೆಂಬ ಜಗಜಟ್ಟಿಯರೊಡನೆ ಅನೇಕ ವರ್ಷ ಯುದ್ಧವನ್ನು ಮಾಡಿ ಕಡೆಗೆ ಜಯಿಸಲಾರ ತಕ್ಕುತಲೆಯ ಬುದ್ಧಿಯನ್ನು ಉಪಯೋಗಿಸಿ ಜೀವದಾನವಾಗಿ ಬೇಡಿ. ಹೇ ಸುಂದರಿ, ಆ ಕದನ ಕಲಿಗಳಾದ ಮಧುಕೈಟವರಗಳನ್ನು ಸಂಹರಿಸಿದಲ್ಲದೆ ಇಂಥ ಹಿನ್ನೆಲೆಗಳನ್ನು ನೆಲೆಸಿಕೊಂಡರೆ ನಮ್ಮವರಿಗೆ ಮೋಸ ಮಾಡಿದವರು ನಮ್ಗೆ ಘಾಸ ಭರಿಸಬೇಕೆಂದು ರೋಷವಂತನಾಗಿ ಕದಲ ಮಂಡಲಕ್ಕೆ ಮಾತಿಗೂ ನಾನು ಎಂದಿಗೂ ಕೇಳುವನಲ್ಲ, ಕೇಳನ್ನ ಸೊಲ್ಲು ಪುಲ್ಲನೇನೆ ನಿನ್ನಂತಪುರಕ್ಕೆ ತಾನು ಬೇಗನೆ. ಕಾಂತ, ಕಾಂತೆ, ನಾನು ಎಷ್ಟು ಹೇಳಿದರೂ ಎನ್ನ ಮಾತು ನೀನು ಸರ್ವತ್ತ ಕೇಳಲಿಲ್ಲ. ಕೇಳೋದಿಲ್ಲ ಸುಂದರಿ. ದೈವ ಇಚ್ಛೆ ಹೇಗಿರುವುದು ಹಾಗೆ ಆಗುವುದು. ಈ ಪೀಠವನ್ನು ಅಲಂಕರಿಸುವ ನಿನಗೆ ಚೈರಾರ್ಥನೆ ಮಾಡುವೆ. ನಿನ್ನಿಷ್ಟದಂತೆ ಆಗಲಿ ಕಾಂತೆ. ಕ್ಷೇಮವಾಗಲಿ ಕಾಂತ ನಿನಗೆ, ಹೋಗುವುದಕ್ಕೆ ಬೇರೆ, ಹೋಗುವುದಕ್ಕೆ ಬೇರೆ. ಕಾಂತ, ಕಾಂತೆ, ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರ್ಥಿಯನ್ನು ಮಾಡಿರುನು. ನಿನ್ನಿಷ್ಟದಂತೆ ಆಗಲಿ ಸುಂದರಿ. ಜಾಗ್ರತೆಯಿಂದ ಹೋಗಿ ಬಾ ಕಾಂತ, ನೀನೇ ಬಲವಂತ. ನಿನ್ನಿಷ್ಟದಂತೆ ಆಗಲಿ ಸುಂದರಿ. ದಯ ತೋರು ಕರುಣಾಳು ಮಹದೇಶ್ವರ, ದಯ ತೋರು ಕರುಣಾಳು ಮಹದೇಶ್ವರ, ತೊರೆಯೋ ಶಶಿಶೇಖರ, ದಯ ತೋರು ಕರುಣಾಳು ಮಹದೇಶ್ವರ. ಹೇಗೆ ಪೂಜಿಸಲೆಂದು ನಾ ತಿಳಿಯನಯ್ಯ, ಹೇಗೆ ಬೇರಲಿ ಎಂದು ನಾನರಿಯನಯ್ಯ. ಹೇಗೆ ಪೂಜಿಸಲೆಂದು ನಾ ತಿಳಿಯನಯ್ಯ, ಹೇಗೆ ಬೇಡಲಿ ಎಂದು ನಾನರಿಯನಯ್ಯ. ತಂದೆ ನಿನ್ನನಂತೆ ಬಂದೆ ಶರಣೆಂದೆ, ತಂದೆ ನಿನ್ನ ನಂಬಿ ಬಂದೆ ಶರಣೆಂದೆ. ಕೈ ಹಿಡಿದು ಕಾಪಾಡಿ ದಾರಿ ತೋರೆ, ದಯ ತೋರು ಕರುಣಾಳು ಮಹದೇಶ್ವರ, ದಯ ತೋರು ಕರುಣಾಳು ಮಹದೇಶ್ವರ, ಮಾತೇಶ್ವರ, ಮಾತೇಶ್ವರ. ಸಕಲ ಐಶ್ವರ್ಯ ಮಸ್ತ್ ಮೇಲ ಕೇಳರಾಣೆ ಎನ್ನ ಬಲವಿನ ಚಿಂತಾಮಣೆ. ಕಾಂತ, ಕಾಂತೆ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಪೋಗುವ ಪಯಣದ ಪರ ನಿನಗಾದಕ್ಕ ಸುಂದರ. ನಿನ್ನ ಸತಿ ನಾನಲ್ಲವೇ? ಇಲ್ಲಂದಾರ ಸುಂದರ. ಅದಕ್ಕಾಗಿ ತಿಳಿಸಬೇಕು. ತಿಳಿಸುವುದಿಲ್ಲವೆಂದು ಹೇಳುತ್ತಿರುವೆಯಾ? ಹೌದು ಸುಂದರ. ಹೇಳುವೆನ ಕೇಳು. ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳಬೇಕು. ಭೂಲೋಕದ ಮಹಾವೀರ, ಭಾರತದ ಗುರಧೀರ, ಸುಂದರ ಪ್ರಿಯಕರ, ತಿಳಿಸು ಪಯಣದ ಯಾರಳು ನಿನ್ನಯ ಪಂತ, ತಿಳಿಸೋ ಎನಗೆ ಪ್ರಿಯಕಾಂತ.
ಸರಿ. ಸತಿಯಾದಯನಿಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ. ಏ ಸುಂದರಿ, ನಕ್ಷತ್ರದೋ ನೀಟಾದ ನಕ್ಷತ್ರ ಅಂತ ಹೊಳೆಯುವನಾರೆ ಸುಮ್ಮನೆ ನನ್ನ ಅರಮಂದಿರದಲ್ಲಿರೋದು ಬಿಟ್ಟು ಎಲ್ಲಿಗೆ ಅದಕ್ಕೆ ಬಂದಿದ್ದಾರೆ? ತಿಳಿದುಕೊಳ್ಳಲು ಬಂದಿರುವೆ. ನಾನು ಹೋಗುವ ಕಾರ್ಯವೇನೊಂದು ಕೇಳಬೇಡ ಅಂದಿರೇನು? ಹೌದು ಸುಂದರಿ, ಅದು ಯಾತಕ್ಕೆಂದರೆ ಈ ಭೂವಲಯದಲ್ಲಿ ಯಾವ ಪುರುಷನ ಆಗಲಿ ತಾನು ಹೋಗುವ ಕಾರ್ಯ ಕೇಳಬಾರದು. ತಿಳಿತೇ ರಾಣಿ ಕರಕೀರವಾಣಿ? ತಿಳಿಸುವುದಿಲ್ಲವೇ? ಹೌದು ಸುಂದರಿ. ಯಾತಕ್ಕೆ? ಸುಂದರಿ, ಯಾರು ಹೇಳಿದ್ರು? ನಮ್ಮ ಆಗ್ರಹದ ಹೇಳಿದನೆಂದು ಹೇಳಿದೆಯಾ? ಹೌದು ಸುಂದರಿ. ಕೈ ಹಿಡಿದ ಸತಿಪತಿಗಳಂದ್ರೆ ದೇಹ ಎರಡಾದರೂ ಜೀವ ಒಂದೇ ಎಂಬ ಭಾವನೆ ಇರಬೇಕಲ್ಲವೇ? ಹೌದು ಸುಂದರಿ. ಪತಿಯ ಕಷ್ಟ ಸುಖದಲ್ಲಿ ಸಮಭಾಗಿಯಾಗುವುದು ಸತಿಯಾದ ಧರ್ಮವಲ್ಲವೇ? ಇಲ್ಲಂದವರು ಯಾರು ಸುಂದರಿ? ನೀನೇ. ಆದರೆ ಈ ಸಮಯದಲ್ಲ ಸುಂದರಿ. ಕಾಂತ, ಕಾಂತೆ, ನಿನ್ನ ದೇಹಕ್ಕೆ ಅರ್ಧ ಬಾಧ್ಯಳು ನಾನಲ್ಲವೇ? ಇಲ್ಲಂದವರು ಯಾರು ಸುಂದರಿ? ಪ್ರಿಯ, ಸುಂದರಿ, ನೀನು ಇಲ್ಲ ಎಂದು ಹೇಳುತ್ತಿಲ್ಲ. ತಿಳಿಸದೆ ಹೋಗುತ್ತಿರುವುದು ನಿನ್ನ ಧರ್ಮವಲ್ಲ. ಆದ್ದರಿಂದ ನಿನ್ನ ಪಯಣದ ಸಂಗತಿಯನ್ನು ಎನ್ನ ಮುಂದೆ ತಿಳಿಸು ಪ್ರಿಯ. ನೀನು ಹೋಗುವ ವಿಷಯ. ಹೇ ಪುಲ್ಲಲೋಚನೆ, ಹೇಳುವೆನು ಕೇಳ. ನಾ ಹೋಗುವ ಕಾರ್ಯ ತುರಂ ಬೇಗದೆ. ಏನದು? ನಮ್ಮ ಕುಲ ವೈರ್ಯ ನಮ್ಮನ್ನು ಬಿಡುಗಡೆಗಳೆಲ್ಲ ವೈದ್ಯರಂತೆ. ಹೌದೇ? ಆದ ಕಾರಣ ಈ ಕ್ಷಣವೇ ವೈಕುಂಠಕ್ಕೆ ಹೋಗಿ ಆ ಮೂಢ ನಮ್ ಕಲ್ಪಿಡಿದು ಗರ್ಗರೆ ತಿರುಗಿ ಬೀಜ ಆಸು ಬಂಡಿಗೆ ಗಟ್ಟಿಯಾಗಿ ತಟ್ಟಿಸಿ ಯಮಪುರ ಕಳಿಸಿ ಅವನ ಮಾಂಗಲ್ಯಮು ಹರಿಸಿ ಬರಲು ಹೋಗಿ ತಿಳಿತೇ ರಾಣೆ. ನರಮಂದಿರಕ್ಕೆ ದಾರೆ. ಅರಮಂದಿರಕ್ಕೆ ದಾರಿ ನಡೆ ಎಂದು ಹೇಳಿದೆಯ? ಹೌದು ಸುಂದರಿ. ನೀನೀಗ ವೈಕುಂಠಕ್ಕೆ ಹೋಗುವೆಯಾ? ಹೌದು ಸುಂದರಿ. ವಿಷ್ಣುನನ್ನು ಯಮಲೋಕಕ್ಕೆ ಕಳಿಸುವೆಯಾ? ಸಹಜವಾಗಿ ಕಳಿಸುವ ಸುಂದರಿ. ಓ ಭ್ರಮೆ. ಅದಕ್ಕೆ ಭ್ರಮೆ ಸುಂದರಿ. ಅವರು ದೇವತರು, ನಾವು ದಾನವರು ಸುಂದರಿ. ಅದಕ್ಕಾಗಿ ಹೇಳ್ತಿರೋದು ದಾನವರಾದ ನಾವು ದೇವತರನ್ನು ಎದುರು ಹಾಕಿಕೊಳ್ಳಬಾರದು ಎಂದು. ನೀನು ಎಷ್ಟು ಹೇಳಿದ್ರೆ ನಾನು ಕೇಳುದಿಲ್ಲ ಸುಂದರಿ. ಹೌದು ಸುಂದರಿ. ಹೇಳುವೇನೆ ಕೇಳು. ಚೆನ್ನಾಗಿ ಎಷ್ಟು ಮಾದಕ್ಕೆ ಕೇಳಿದ ಸುಂದರಿ.
ಸತಿಯಾದ ಎನ್ನ ಮಾತನ್ನೇ ಧಿಕ್ಕಾರ ಮಾಡಿ ಹೋಗುವೆಯಾ? ಸಹಜವಾಗಿ ಇದಕ್ಕೆ ಸುಂದರಿ, ಇದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸುಂದರಿ? ಯಾತಕ್ಕೆಂದು ಕೇಳಿದೆಯಾ? ಹೌದು ಸುಂದರಿ. ಸತಿಯ